ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. 2 ದಿನದ ಬ್ರಿಕ್ಸ್ ಸಭೆಗಾಗಿ ಭಾರತಕ್ಕೆ ಇರಾನ್ ವಿದೇಶಾಂಗ ಸಚಿವ ಆಗಮನ. ಇರಾನ್ ಯುದ್ಧದ ಬಳಿಕ ಮೊದಲ ಬಾರಿ ಪ್ರಧಾನಿ ಮೋದಿ ಅರಗ್ಚಿ ಭೇಟಿ. ದೇಶವ್ಯಾಪಿ ಮಿತವ್ಯಯ. ಪ್ರಧಾನಿ ನರೇಂದ್ರ ಮೋದಿ ಆರಂಭಿಸಿದ ಇಂಧನ ಉಳಿತಾಯ ಅಭಿಯಾನಕ್ಕೆ ವೇಗ. ಮೇ 30ರಿಂದ ಎಸ್ಐಆರ್. ಕರ್ನಾಟಕ ಸೇರಿ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ಶುದ್ಧೀಕರಣ. ಕೇಂದ್ರ ಚುನಾವಣಾ ಆಯೋಗ. ಕೃಷಿಯೇ ರಾಷ್ಟ್ರದ ಆರ್ಥಿಕತೆಯ ಬೆನ್ನೆಲುಬು. ಕೃಷಿ ವಿಶ್ವವಿದ್ಯಾಲಯದ 60ನೇ ಘಟಿಕೋತ್ಸವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಬೆಂಗಳೂರು ಓಪನ್ ಟೆನಿಸ್. ಕ್ರಿಶ್ ತ್ಯಾಗಿ ಸೆಮಿಫೈನಲ್ಗೆ ಲಗ್ಗೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ನಾಗರಿಕರಿಗೆ ಅನುಕೂಲ ಕಲ್ಪಿಸಲು ಜಿಬಿಎ ಉಪಕ್ರಮ. 100 ದಿನದೊಳಗೆ ಅರ್ಜಿ ಜೊತೆ ಶುಲ್ಕ ಪಾವತಿಸಿ. 50 ಸ್ಥಳಗಳಲ್ಲಿ ನನ್ನ ಖಾತೆ ನನ್ನ ಹಕ್ಕು ಕಾರ್ಯಕ್ರಮ. ಕಳಪೆ ಔಷಧಿ ನಿಯಂತ್ರಣಕ್ಕೆ ವಿಶೇಷ ಪೋರ್ಟಲ್. 1.85 ಕೋಟಿ ರೂಪಾಯಿ ಮೌಲ್ಯದ ಗುಣಮಟ್ಟವಲ್ಲದ ಔಷಧಿಗಳು ವಾಪಸ್. ಸಚಿವ ದಿನೇಶ್ ಗುಂಡೂರಾವ್. ರೋಬೋಟಿಕ್ ತಂತ್ರಜ್ಞಾನದಿಂದ ಬೇಕಾಬಿಟ್ಟಿ ರಸ್ತೆ ಅಗತ್ಯಕ್ಕೆ ಕಡಿವಾಣ. 399 ಕಡೆ ನೀರು ಸೋರಿಕೆ. ಪೈಪ್ಲೈನ್ ದೋಷ ಪತ್ತೆ. ರಾಜ್ಯದಲ್ಲಿ 4 ದಿನ ಭಾರೀ ಮಳೆ ಎಚ್ಚರಿಕೆ. ಹವಾಮಾನ ಇಲಾಖೆ ಮುನ್ಸೂಚನೆ. ಥಾಯ್ಲೆಂಡ್ ಓಪನ್ 8ರ ಘಟ್ಟಕ್ಕೆ ಸಿಂಧು ಲಕ್ಷ್ಯ ಸೇನ್. ಸಾತ್ವಿಕ್ ಚಿರಾಗ್ ಮುನ್ನಡೆ.